दक्षिणा त्रिलोकदीपं संबुद्धं पूजयामि तमोनदं सुगंधिकाय वदनं अनंतगुण वर्णगंधा गुणोपेतं गेतं कुसुम संततिं पूजयामि मुनिन्दस्य श्रीपाद सरो बुद्ध कुसुमेन नेन प्रियेन मित्तेन लभामि मुक्तं पुष्पं मिलायते यथा इदं पेरतम दक्षिणा त्रिलोकदीपं संबुद्धं पूजयामि तमोनदं सुगंधिकाय वदनं अनंतगुण मामा ಶಾರ್ಟ್ ಶಾರ್ಟ್ ಮಾಡಿ ಅಟ್ಟೆ ಅಟ್ಟದಾಗೆ ರೀ ಶಾರ್ಟ್ ಮಾಡ್ತಾರೆ ಅವ್ರಿಗೆ ಕಣ್ಣು ಸಾಯಿ ಕಣ್ಣು ಹಾಗಿದ್ರೆ ಕಟ್ ಮಾಡ್ಕೊಡ್ಬೋದು ನೀವೊಂದು ಮಾಡಿ ರಾಗೊಂದು ಮಾಡಿ ಕಟ್ ಮಾಡ್ಬೋದು ಪರ್ಸನ್ ಬ್ಯಾಂಗ್ಳೂರ್ ಪರ್ಸನ್ ಬಸ್ ಓಕೆ ನಾನೊಬ್ಬ ಸಾಮಾನ್ಯ ಸದಸ್ಯ ಮೊದಲನೇ ಉದ್ಘಾಟನೆ ಪ್ರಥಮ ಜಯಂತಿ ಉತ್ಸವ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ನಾನೊಬ್ಬ ರಾಜ್ಯಾಧ್ಯಕ್ಷ ಜಗದೀಶ್ ಅವರು ಸಿಗ್ತೀರಿ. ಆಮೇಲೆ ನಿಮ್ಮ ಇದೇನು ದಲಿತ ಭೀಮರಾಜ್ ದಲಿತ ಸೇವಾ ಸಮಿತಿಯ ನಾನೊಬ್ಬ ಸದಸ್ಯನೇ ಇದ್ದು ಇವತ್ತು ನೀವು ಜಯಂತಿ ಉತ್ಸವ ಏನು ಮಾಡ್ತಾ ಇದ್ದೀರಿ. ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚೆಚ್ಚು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ವಿಜೃಂಭಣೆಯಿಂದ ಮಾಡಿ ಒಂದು ಸತ್ಯದ ಆಡಳಿತ ಬರೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಮೇಲೆ ಈ ಸಂಘಟನೆ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಬೇಕು, ಒಂದು ಮಾದರಿ ಆಡಳಿತ ಬರಬೇಕು ರಾಜ್ಯದಲ್ಲಿ. ಈ ಬಡತನ ನಿರ್ಮೂಲನೆ ಆಗಬೇಕು. ಯಾಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆದ್ರೂ ಕೂಡ ಇನ್ನೂ ಬಡತನ ನೀಗ್ತಾ ಇಲ್ಲ. ಯಾಕಂದರೆ ಬಡವರು ಉಳಿತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಯಾಕಂದರೆ ಶ್ರೀಮಂತ ಏನು ಜನಪ್ರತಿನಿಧಿಗಳ ಗುಲಾಮರಾಗದೆ ಸ್ವಾಭಿಮಾನದಿಂದ ಪ್ರತಿಯೊಬ್ಬರು ಸಮಾನವಾಗಿ ಬದುಕಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಸಂವಿಧಾನದಲ್ಲಿ ಎಲ್ಲನೂ ಅವಕಾಶ ಕೊಟ್ಟಿದ್ದಾರೆ. ಆದರೆ ಬಡವರಾಗಿ ಯಾಕೆ ಉಳಿತಾ ಇದ್ದಾರೆ ಅಂದರೆ ಅದು ಸರಿಯಾದಂಥ ಸದುಪಯೋಗ ಪಡೆದುಕೊಳ್ಳಾರ್ದಕ್ಕೇ ಅವರು ಬಡತನದಲ್ಲಿ ಉಳಿತಾ ಇದ್ದಾರೆ. ಆಮೇಲೆ ಸರಿಯಾದ ಶಿಕ್ಷಣ ಪಡಿಲಾರ್ದಕ್ಕೂ ಬಡತನದಲ್ಲಿ ಉಳಿತಾ ಇದ್ದಾರೆ, ಮತ್ತು ಪ್ರಾಮಾಣಿಕ ಕಾಯಕ ಮಾಡಲಾರ್ದಕ್ಕೂ ಬಡತನದಲ್ಲಿ ಉಳಿತಾ ಇದ್ದಾರೆ ಅನ್ನುವಂಥದ್ದು ನಾವು ಸ್ವಲ್ಪ ಮನಗಂಡಿದ್ದೀವಿ. ನಾನು ನಮ್ಮ ಊರ ಜಮಖಂಡಿ ತಾಲೂಕು ಗದ್ದಾಳ. ನಾನು 1993ರಲ್ಲಿ ನಾನು ಬಿಜಾಪುರಕ್ಕೆ ಬಂದೆ. ನಮ್ಮ ಮನೆತನ ಭಯಂಕರ ಬಡತನದ ಇದ್ದರು. ನಾನು ಸೈಕಲ್ ಮೇಲೆ ಇಲ್ಲಿ 3-4 ವರ್ಷ ಸೈಕಲ್ ಮೇಲೆ ಅಡ್ಡಾಡಿ 24/7 ಗತೆ ನಾನು ಕಾಯಕ ನನ್ನ ವೃತ್ತಿ ಮೋಟ್ರ್ ವೈಂಡಿಂಗ್, ಫ್ಯಾನ್ ಮಿಕ್ಸರಿಂಗ್ ವೈಂಡಿಂಗ್ ಮಾಡ್ತಿದ್ದೆ. ಬದುಕು ಕಂಡುಕೋಬೇಕಾದ್ರೆ ಎಷ್ಟೊಂದು ಕಷ್ಟ ಇತ್ತು ಅಂದರೆ ಅವ್ವಪ್ಪ ಎಲ್ಲ ಅಲ್ಲಿ ಊರಾಗಿರ್ತಿದ್ರು, ಯಾರೂ ದಿಕ್ಕಿರಲಿಲ್ಲ. ಆದ್ರೂ ನಾವು ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ಹಗಲು ರಾತ್ರಿ ಶ್ರಮ ಪಟ್ಟಿದ್ರು ಫಲ ಇವತ್ತು ನಮಗೆ ಸ್ವಂತ ಮನೆ ಮಾಡ್ಕೊಂಡಿದ್ವಿ, ಸ್ವಂತ ನಾವು ಕಾರ್ ಮಾಡ್ಕೊಂಡಿದ್ವಿ, ನಮಗೆ ಹೆಂಗೆ ಬೇಕು ಹಂಗೆ ಉದ್ಯೋಗ ಮಾಡ್ಕೊಂಡಿದ್ವಿ. ಹಂಗೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನಾವೊಂದು ಯಾರ್ದಾರ ಗುಲಾಮರ ಜೊತೆಯಾಗಿ ನಾವು ಬರೇ ಯಾಕಂದ್ರೆ ಏನು ಮಾಡ್ಕೊತ ಹೋದ್ರೆ ನಾವು ಅದರ ಈ ಬಡತನದಿಂದ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ನಾವು ಬಡತನದಿಂದ ಹೊರಗೆ ಬರಬೇಕು. ಮತ್ತು ಕಾಯಕ ಯಾವುದೇ ಒಂದು ಕೌಶಲ್ಯ ತರಬೇತಿ, ಒಂದು ಉದ್ಯೋಗ ಪಕ್ಕಾ ಉದ್ಯೋಗ ಕಲಿಬೇಕು. ನಾವು ಉದ್ಯೋಗ ನೀಡುವಂಥರಾಗಬೇಕು. ಒಂದು ಉದ್ಯೋಗಕ್ಕೆ ಹೋಗಿ ಅಲ್ಲಿ ಒಬ್ಬರಲ್ಲಿ ಚಾಕರಿ ಕೆಲಸ ಮಾಡುವಂಥರಾಗಬಾರ್ದು. ಮುಂದಿನ ದಿನಮಾನದಲ್ಲಿ ನೀವು ಎಲ್ಲರೂ ಉದ್ಯೋಗದಾತರಾಗಬೇಕು. ನೀವೊಂದು ಇವೊಂದು 10 ಮಂದಿ ಉದ್ಯೋಗ ಕೊಡುವಂಥ ಅವ್ರು ಆಗಬೇಕು. ಮತ್ತು ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣ ಪಡೆಯುವವರೆಗೂ ನೀವು ಎಷ್ಟು ಬೇಕಾದಷ್ಟು ಕಷ್ಟ ಆಗಲ್ಲಕ್ಕರೆ ನಿಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಟ್ಟರೆ ಮಾತ್ರ ನಿಮ್ಮ ಬಡತನ ನಿರ್ಮೂಲನೆ ಆಗ್ತದೆ ಅನ್ನುವಂಥದ್ದು ಉದ್ದೇಶ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತಿಗೆ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ. ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ. ಧನ್ಯವಾದ.